ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫ್ರೂಟ್ಸ್ ಸಲಾಡ್ ಜೊತೆಗೆ ಒಂದು ಸ್ಪೆಷಲ್ ಹೆಲ್ದಿಯಾದಂತಹ ಒಂದು ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಮಾಡ್ತಾ ಇದ್ದೇವೆ. ಸೀಸನಲ್ಲಿ ಸಿಗುವಂತಹ ಯಾವುದೇ ಫ್ರೂಟನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಪಪ್ಪಾಯ, ಪೇರಳೆ, ಹಾಗೆಯೇ ಉಳಿದ ಯಾವುದೇ ಫ್ರೂಟ್ ನಿಮ್ಮಲ್ಲಿದೆ ಅದನ್ನು. ನಾನಿವತ್ತು ಕಿವಿ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಕಿವಿ ಹಣ್ಣು ಎಲ್ಲ ಸೀಸನಲ್ಲಿ ಸಿಗೋದಿಲ್ಲ, ಹಾಗೆ ಈಗ ಸಿಗುವ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೇನೆ. ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕಾದರೆ ಪಪ್ಪಾಯ, ಪೇರಳೆ ಸೇರಿಸ್ಕೊಳ್ಬೋದು. ನಾನಿವತ್ತು ಬಾಳೆಹಣ್ಣು, ಆ್ಯಪಲ್, ದಾಳಿಂಬೆ, ಆರೆಂಜು, ಸಬ್ಜಾ ಬೀಜ ಹಾಗೆಯೇ ಶುಗರ್ ಹಾಕದೇನೆ ಇವತ್ತು ಜೇನು ಹಾಕಿ ಮಾಡ್ತಾ ಇದ್ದೇನೆ ನಾನು. ಮೊದಲಿಗೆ ಕಿವಿ ಹಣ್ಣನ್ನು ಕಟ್ ಮಾಡಿಕೊಳ್ಳುವ. ಕಿವಿ ಹಣ್ಣನ್ನು ಕಟ್ ಮಾಡಲಿಕ್ಕೆ ಕಷ್ಟ ಏನಿಲ್ಲ. ಅದು ಒಳ್ಳೆ ಹಣ್ಣಾದರೆ ಕೈಯಲ್ಲೇ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಇಲ್ಲಾಂತಾದರೆ ಸ್ಪೂನಲ್ಲಿ ಅಥವಾ ಚಾಕುವಲ್ಲಿ ಕೂಡ ಸಿಪ್ಪೆ ತೆಗೆದುಕೊಳ್ಬೋದು. ನೋಡಿ, ಈ ಥರ ಇರ್ತದೆ ಕಿವಿ ಹಣ್ಣು ಅಂದರೆ. ಇದು ಸ್ವಲ್ಪ ಕಾಸ್ಟ್ಲಿಯೇ ಹಣ್ಣು, ಆದರೆ ವರ್ಷಕ್ಕೆ 1-2 ಸತಿ ತಿನ್ನೋದಕ್ಕೇನು ತೊಂದರೆ ಇಲ್ಲ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ನಿಮಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ, HP ಡೌನ್ ಆದರೆಲ್ಲ ಇದು ತುಂಬ ಹೆಲ್ಪ್ ಮಾಡ್ತದೆ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡಲಿಕ್ಕೆ. ಈಗ ಚಳಿಗಾಲದಲ್ಲಿ ಇದೆಲ್ಲ ಬೆಸ್ಟ್. ಹಾಗಾಗಿ 1-2 ಸತಿ ನಾವು ಇಂಥದ್ದನ್ನೆಲ್ಲ ಎಷ್ಟೇ ರೇಟ್ ಇದ್ರೂ ತಗೊಂಡು ತಿನ್ಬೋದು. ಹಾಗೆ ನಾನಿವತ್ತು ಕಿವಿ ಹಣ್ಣನ್ನು ಉಪಯೋಗಿಸ್ಕೊಂಡು ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೇನೆ. ಸಿಪ್ಪೆ ತೆಗೆದ ನಂತರ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಅದರ ಜೊತೆಗೇ ಇವತ್ತು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಬಾಳೆಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಬಾಳೆಹಣ್ಣನ್ನು ಕೂಡ ಹಾಗೆ ನಾನಿವತ್ತು ಉಪಯೋಗಿಸ್ತಾ ಇರೋದು G9 ಅಥವಾ ಪಚ್ಚೆ ಬಾಳೆ ಅಂತ ನಾವೇನು ಹೇಳ್ತೇವೆ ಅದನ್ನು ಉಪಯೋಗಿಸ್ಕೊಳ್ತಾ ಇರೋದು. ನಿಮ್ಮ ಹತ್ರ ಯಾವ ಬಾಳೆಹಣ್ಣಿದೆ ಅದನ್ನು ಹಾಕ್ಕೊಳ್ಬೋದು. ಕದಳಿ ಬಾಳೆಹಣ್ಣು ಅಥವಾ ಮೈಸೂರು ಬಾಳೆಹಣ್ಣು, ನಿಮಗೆ ಯಾವುದು ಇಷ್ಟ ಇದೆ, ಯಾವ ಬಾಳೆಹಣ್ಣಿದೆ ಮನೆಯಲ್ಲಿ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. ಇಲ್ಲ ಇಂತಹ ಫ್ರೂಟ್ ಸಲಾಡನ್ನು ನೀವು ಫಂಕ್ಷನ್ಗಳೆಲ್ಲ ಮುಗಿದ ನಂತರ, ನಾವು ಫಂಕ್ಷನ್ಗೆ ಫ್ರೂಟ್ಸ್ ಎಲ್ಲ ಪೂಜೆ ಎಲ್ಲ ಇದ್ದರೆ ಅದಕ್ಕೆ ಫ್ರೂಟ್ಸ್ ಎಲ್ಲ ತಂದಿರ್ತೇವೆ, ಆವಾಗ ಅದನ್ನು ಬಿಸಾಡೋ ಬದಲು ಈ ಥರ ಫ್ರೂಟ್ ಸಲಾಡ್ ಮಾಡಿ ಅದನ್ನು ಉಪಯೋಗಿಸಿಕೊಳ್ಬೋದು. ನಾನಿವತ್ತು ಉಪಯೋಗಿಸ್ತಾ ಇರೋದು ಮಿಸ್ರಿ ಆ್ಯಪಲ್, ಅಂದರೆ ಸಣ್ಣ ಆ್ಯಪಲು. ನಿಮ್ಮ ಹತ್ರ ದೊಡ್ಡ ಆ್ಯಪಲ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ಸಣ್ಣದಾಗಿ ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕು ಅಷ್ಟು ದೊಡ್ಡ ಪೀಸ್ಗಳನ್ನಾಗಿ ಮಾಡಿಕೊಳ್ಳಿ. ಮಕ್ಕಳಿದ್ರೆ ಇನ್ನೂ ಸಣ್ಣದಾಗಿ ಕಟ್ ಮಾಡಿಕೊಳ್ಬೋದು. ದೊಡ್ಡವರಿಗಾದರೆ ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಬೋದು. ಇದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳುವ. ಈಗ ನೋಡಿ, 1 ಕಪ್ಪಷ್ಟು ಆ್ಯಪಲ್ ಹಾಕ್ಕೊಂಡಿದ್ದೇನೆ, 1 ಕಪ್ಪಷ್ಟು ಬಾಳೆಹಣ್ಣು, 1 ಕಪ್ಪಷ್ಟು ಕಿವಿ, ಹಾಗೆಯೇ 1 ಕಪ್ಪಷ್ಟು ಆರೆಂಜ್, ಒಂದು ಆರೆಂಜನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅರ್ಧ ದಾಳಿಂಬವನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಾನು 1 ಕಪ್ಪಷ್ಟು ಕಾರ್ನ್, ಫ್ರೆಶ್ ಸ್ವೀಟ್ ಕಾರ್ನನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದೊಂದು ಸ್ಪೆಷಲ್ ಫ್ಲೇವರ್ ಕೊಡ್ತದೆ ನಿಮಗೆ. ಹಾಗೆ ಸ್ವೀಟಿಗೆ ನಾನಿಲ್ಲಿ ಬೇರೆ ಎಂತ ಕೂಡ ಆ್ಯಡ್ ಮಾಡೋದಿಲ್ಲ. 3 ಟೇಬಲ್ ಸ್ಪೂನಷ್ಟು ಜೇನು ಹಾಕಿಕೊಳ್ತಾ ಇದ್ದೇನೆ. ಮೇಲಿಂದ ಒಂದು 3-4 ದಂಡು ನುಗ್ಗೆ ಸೊಪ್ಪನ್ನು ನಾವು ನೋಡಿ ಒಣಗಿಸಿಟ್ರೆ ಈ ಥರ ಆಗ್ತದೆ. ನೆರಳಿನಲ್ಲಿ ಒಣಗಿಸಿ ಇಟ್ಕೊಳ್ಬೇಕು. ಅದು ನೋಡಿ ಈ ಥರ ಗ್ರೀನಾಗಿ ಉಳಿತದೆ. ಅದನ್ನು ಹುಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಬಿಸಿಲಲ್ಲಿ ಒಣಗಿಸೋದಲ್ಲ, ನೆರಳಲ್ಲಿ ಕೊಯ್ದಿಟ್ಟು ನೀವು ನೆರಳಲ್ಲಿ ಇಟ್ಟರೆ ಒಂದು 4 ದಿನಕ್ಕೆ ಅದು ಒಣಗ್ತದೆ. ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ 1 ಬೌಲ್ ಫ್ರೂಟ್ ಸಲಾಡ್ ರೆಡಿ ಆಯಿತು. ಇದು ಎಷ್ಟು ಹೆಲ್ದಿ ಅಂದರೆ ನೀವು ಒಂದು ಹೊತ್ತಿನ ಊಟವನ್ನೇ ಸ್ಕಿಪ್ ಮಾಡ್ಬೋದು ಇದನ್ನು ತಿಂದರೆ. ಹಾಗೆ ಇದನ್ನು ಊಟದ ನಂತರ ಕೂಡ ಒಂದು ಸಣ್ಣ ಬೌಲ್, ಊಟದ ನಂತರ ಒಂದು ಸಣ್ಣ ಬೌಲ್ ಸಾಕು. ಫುಲ್ ಮೀಲಾಗಿ ನೀವು ಉಪಯೋಗಿಸೋದಾದರೆ ಒಂದು ದೊಡ್ಡ ಬೌಲಲ್ಲಿ ಉಪಯೋಗಿಸ್ಕೊಳ್ಬೋದು. ನಾನೀಗ 1 ಬೌಲ್ ಇಬ್ಬರಿಗೆ ಮಾಡ್ತಾ ಇರೋದು. ಇದು ನೋಡಿ ಇಷ್ಟ ಆಗ್ತದೆ ನಾನೀಗ ಹೇಳಿದಷ್ಟು ಪ್ರಮಾಣದಲ್ಲಿ ಹಾಕಿದರೆ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮಾಡಿ ಹೇಳಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆಯೇ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹಾಗೆಯೇ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.